ರೈತರು ಸೈಲೇಜು ಟಿಎಂಆರ್ ಎರಡು ಒಂದೇ ಅನ್ಕೊಂಡಿದ್ದಾರೆ, ಅದು ತಪ್ಪು. ಟಿಎಂಆರ್ ಏನಂತಂದ್ರೆ ಸೈಲೇಜು, ಅದಕ್ಕೆ ಬೇಕಾಗಿರೋ ಇಂಡೆಗಳು, ಬೂಸಗಳು, ಸಪ್ಲಿಮೆಂಟ್ಸ್, ಮಿನರಲ್ ಮಿಕ್ಸ್ಚರ್, ಪ್ರೋಬಯೋಟಿಕ್ಸ್, ಮೊಲಾಸಿಸ್ ಎಲ್ಲ ಅದ್ರಲ್ಲಿ ಸಿಗುತ್ತೆ. ನಮ್ ಕಂಪ್ನಿ ಮೇನ್ ಪ್ರಾಡಕ್ಟ್ ಟಿಎಂಆರ್ ಅಂತ ಹೇಳಿ. ಇದು ರೈತರುಗಳಿಗೆ, ಉರಿ ಮೇಕೆ ಹಸು ಸಾಕೋರ್ಗೆ ಮುಖ್ಯವಾಗಿ ಬೇಕಾಗಿರೋಂತ ಪದಾರ್ಥ ಸರ್. 25 kg ಬ್ಯಾಗು ಟಿಎಂಆರ್ ಬ್ಯಾಗು 550 ರೂಪಾಯಿ ನಡೀತಾ ಇದೆ ಸರ್. ನಾವು 490 ರೂಪಾಯಿಂದ ಶುರು ಮಾಡಿದೀವಿ. ನಾವು ರೈತರಿಗೆ ಮನೆಗೆ 18 ರಿಂದ 20 ರೂಪಾಯಿಗೆ ಡೋರ್ ಡೆಲಿವರಿ ಕೊಡ್ತಾ ಇದೀವಿ. ಹಸುಗಳಿಗೆ ಯೂಸ್ ಆಗುತ್ತೆ, ಮೇಕೆಗಳಿಗೂ ಆಗುತ್ತೆ, ಕುರಿಗಳಿಗೆ ಯೂಸ್ ಆಗುತ್ತೆ, ಹಂದಿಗಳಿಗೆ ಹಾಕ್ಬೋದು, ಕುದುರೆಗಳಿಗೆ ಹಾಕ್ಬೋದು, ಮೇಕೆಗಳಿಗೆ ಹಾಕ್ಬೋದು, ಒಂಟೆಗಳಿಗೆ ಎಲ್ಲಾ ಕಡೆ ಕೊಡ್ತಾ ಇದೀವಿ ಸರ್. ಆಂಧ್ರ ಕೊಡ್ತಾ ಇದೀವಿ, ಕರ್ನಾಟಕ, ಕೇರಳ ಎಲ್ಲಾ ಕಡೆ ಕೊಡ್ತಾ ಇದೀವಿ ಸರ್. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ತುಂಬಾ ಒಳ್ಳೆ ರೇಟ್ಗೆ, ಕಮ್ಮಿ ರೇಟ್ಗೆ ನಾವು ರೈತರಿಗೆ ಸಪ್ಲೈ ಮಾಡ್ತಾ ಇದೀವಿ. ಸಿಗುತ್ತೆ ಒಂದು ಹಸುಗೆ ಉತ್ತಮವಾಗಿ ಹಾಲು ಕೊಡಕ್ಕೆ ಏನ್ ಬೇಕೋ ಎಲ್ಲ ಟಿಎಂಆರ್ ಅಲ್ಲಿ ಮಿಕ್ಸ್ ಇರುತ್ತೆ ಸರ್. ಒಂದು ತಿಂಗಳಿಗೆ 5 ರಿಂದ 6 kg ಗ್ರೋತ್ ಇಂಪ್ರೂವ್ಮೆಂಟ್ ಇರುತ್ತೆ. ಚೀಪ್ ಅಂಡ್ ಬೆಸ್ಟ್ ಆಗಿ ನಾವು ಕರ್ನಾಟಕದಲ್ಲಿ ಫಸ್ಟ್ ಮ್ಯಾನುಫ್ಯಾಕ್ಚರರ್ ಸರ್. ಸೌತ್ ಮಿಲ್, ನಾರ್ತ್ ಮಿಲ್ ತಗೊಂಡಾಗ ಉಪ್ಪು, ಅನ್ನ, ಪಲ್ಯ ಎಲ್ಲ ಹೆಂಗಿರ್ತಾವೋ ಅದು ಟಿಎಂಆರ್. ಬರೀ ಅನ್ನ ಅಂದ್ರೆ ಏನ್ ಹೇಳಿ, ಸೈಲೇಜು. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಈಗ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮ್ಗೆ. ಸರ್, ಈಗ ಟಿಎಂಆರ್ ಬಗ್ಗೆ ತಿಳಿಸ್ಕೊಡ್ತಾ ಇದೀರಿ ನೀವು. ಟಿಎಂಆರ್ ಅಂದ್ರೆ ಕರ್ನಾಟಕದಲ್ಲಿ ರೈತ ಬಾಂಧವರಿಗೆ ತುಂಬಾ ಒಂದು ಅಚ್ಚುಮೆಚ್ಚು. ಸೊ ಅದ್ರ ಬಗ್ಗೆ ಬ್ರೀಫ್ ಆಗಿ ತಿಳಿಸ್ಕೊಡಿ ಸರ್, ಟಿಎಂಆರ್ ಅಂದ್ರೆ ಏನು ಅಂತ. ಲಾಸ್ಟ್ ವಿಡಿಯೋದಲ್ಲಿ ನಾವು ಸೈಲೇಜ್ ಬಗ್ಗೆ ಮಾಹಿತಿ ಕೊಟ್ವಿ ಸರ್. ಮತ್ತೊಂದು ನಮ್ಮ ಮೇನ್ ಪ್ರಾಡಕ್ಟ್, ನಮ್ಮ ಕಂಪ್ನಿ ಮೇನ್ ಪ್ರಾಡಕ್ಟ್ ಟಿಎಂಆರ್ ಅಂತ ಹೇಳಿ. ಇದು ರೈತರುಗಳಿಗೆ, ಉರಿ ಮೇಕೆ ಹಸು ಸಾಕೋರ್ಗೆ ಮುಖ್ಯವಾಗಿ ಬೇಕಾಗಿರೋಂತ ಪದಾರ್ಥ ಸರ್. ಈಗಿನ ಇದ್ರಲ್ಲಿ ಏನಂದ್ರೆ ಸಿಗ್ತಾ ಇರೋಂತ ಮೆಟೀರಿಯಲ್, ಕಾಸ್ಟ್ಲಿ ಮೆಟೀರಿಯಲ್ ಚೀಪ್ ಅಂಡ್ ಬೆಸ್ಟ್ ಆಗಿ ನಾವು ಕರ್ನಾಟಕದದಲ್ಲಿ ಫಸ್ಟ್ ಮ್ಯಾನುಫ್ಯಾಕ್ಚರರ್ ಸರ್. ನಮ್ದು ನೋಡಿ ಮಷೀನ್ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಇಲ್ಲ ಟಿಎಂಆರ್ ಲೈವ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇದು ಟಿಎಂಆರ್ ಮಷೀನ್ ಸರ್. ಇದು ಕರ್ನಾಟಕದಲ್ಲ, ಇದು ಫಸ್ಟ್ ಮಷೀನ್. ಕರ್ನಾಟಕದಲ್ಲಿ ಯಾರ ಹತ್ರನೂ ಇಲ್ಲ ಇದು. ಸೊ ಇದನ್ನ ನಾವು ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಂಡು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇದೀವಿ. ಟಿಎಂಆರ್ ಇಲ್ಲ ಲೈವ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರೋದು ನೋಡಿ ಸರ್, ಇದೆ ಫಸ್ಟ್. ಸರ್, ಈಗ ಟಿಎಂಆರ್ ಅಂದ್ರೆ ತುಂಬಾ ಜನಕ್ಕಿದೆ ಸರ್. ಸೈಲೇಜ್ ಟಿಎಂಆರ್ ಇದೆ, ರೈತ ಬಾಂಧವರು ಅಂತಿರ್ತಾರೆ. ಸೈಲೇಜ್ ಅಂದ್ರೆ ಒಂದೇ, ಟಿಎಂಆರ್ ಒಂದೇ. ಸರ್, ಏನ್ ಡಿಫ್ರೆನ್ಸ್ ಅಂತ ಕೇಳ್ತಾರೆ, ಏನಂತ ಹೇಳ್ತಾರೆ ಸರ್? ರೈತರು ಸೈಲೇಜು ಟಿಎಂಆರ್ ಎರಡು ಒಂದೇ ಅನ್ಕೊಂಡಿದ್ದಾರೆ, ಅದು ತಪ್ಪು. ಸೈಲೇಜ್ಗೂ ಮತ್ತೆ ಟಿಎಂಆರ್ಗೂ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ ಸರ್, ಸೈಲೇಜು ಬಂದು ಬರೀ ಅನ್ನ ಇದ್ದಂಗೆ. ಬರೀ ಅನ್ನ ತಿಂದ್ರೆ ಮನುಷ್ಯ ಉದ್ಧಾರ ಆಗ್ತಾನ? ಆಗೋದಿಲ್ಲ. ಒಂದು ಈಗ ನಾವ್ ಯಾವ್ದೋ ಒಂದು ಸೌತ್ ಮಿಲ್, ನಾರ್ತ್ ಮಿಲ್ ತಗೊಂಡಾಗ ಉಪ್ಪು, ಅನ್ನ, ಪಲ್ಯ ಎಲ್ಲ ಹೆಂಗಿರ್ತಾವೋ ಅದು ಟಿಎಂಆರ್. ಬರೀ ಅನ್ನ ಅಂದ್ರೆ ಏನ್ ಹೇಳಿ, ಸೈಲೇಜು. ಸೈಲೇಜ್ ಏನಂದ್ರೆ ಇದು ಬರೀ ಮುಸ್ಕಿನ್ ಚೋಳದಲ್ಲಿ ಕಟ್ ಮಾಡಿ ಅದಕ್ಕೆ ಉಪ್ಪು, ಬೆಲ್ಲ, ಫರ್ಮೆಂಟೇಶನ್ ಕಲ್ಚರ್ ಹಾಕಿ ಮಾಡೋಂಥದ್ದು. ಟಿಎಂಆರ್ ಏನಂತಂದ್ರೆ ಸೈಲೇಜು, ಅದಕ್ಕೆ ಬೇಕಾಗಿರೋ ಇಂಡೆಗಳು, ಬೂಸಗಳು, ಸಪ್ಲಿಮೆಂಟ್ಸ್, ಮಿನರಲ್ ಮಿಕ್ಸ್ಚರ್, ಪ್ರೋಬಯೋಟಿಕ್ಸ್, ಮತ್ತೆ ಬೇಕಾಗಿರೋಂತ ಮೊಲಾಸಿಸ್, ಒಂದು ಪೂರ್ಣ ಪ್ರಮಾಣದಲ್ಲಿ ಒಂದು ಮೇಕೆ ಏನ್ ಬೇಕೋ ಎಲ್ಲ ಅದ್ರಲ್ಲಿ ಸಿಗುತ್ತೆ. ಒಂದು ಹಸುಗೆ ಉತ್ತಮವಾಗಿ ಹಾಲು ಕೊಡಕ್ಕೆ ಏನ್ ಬೇಕೋ ಎಲ್ಲ ಟಿಎಂಆರ್ ಅಲ್ಲಿ ಮಿಕ್ಸ್ ಇರುತ್ತೆ ಸರ್. ಇದ್ ನೋಡಿ, ಈಗ ನೀವು ಇದು ಸೈಲೇಜ್, ಇದು ಹೆಂಗ್ ಕಾಣಿಸ್ತಾ ಇದೆ ಸರ್ ನಿಮ್ಗೆ? ಬರೀ ಹುಲ್ಲು ತರ ಇದೆ. ಇದು ಏನಂದ್ರೆ ಬರೀ ಸೈಲೇಜು. ಇಲ್ಲಿ ಬನ್ನಿ ಸರ್, ಇದು ನೋಡಿ ಸರ್, ಇದು ಟಿಎಂಆರ್. ಇದು ಟಿಎಂಆರ್ ಸರ್. ಇದು ಟಿಎಂಆರ್. ಇದು ಸರ್ ಡಿಫ್ರೆನ್ಸ್ ನೋಡಿ ಸರ್. ಇದ್ರಲ್ಲಿ ನೋಡಿ, ಇದ್ರಲ್ಲಿ ಬರೀ ಮೆಕ್ಕೆಜೋಳದ್ದು ಮಾತೆ ಸೈಲೇಜ್. ಇದ್ರಲ್ಲಿ ಏನಂದ್ರೆ ಸೈಲೇಜು, ಇಂಡಿ, ಬೂಸ, ಮಿನರಲ್ ಮಿಕ್ಸ್ಚರು, ಸಪ್ಲಿಮೆಂಟ್ಸ್, ಅದಕ್ಕೆ ಪ್ರತಿಯೊಂದು ಇದ್ರಲ್ಲಿ ಮಿಕ್ಸ್ ಇರುತ್ತೆ ಸರ್. ಆಮೇಲೆ ಕಮ್ಮಿ ರೇಟು. ಬೇರೆ ಯಾವ್ದೇ ತಗೊಳ್ಳಿ ನೀವು, ಯಾವ್ದೇ ಒಂದು ಒಟ್ಟು ಕಡಲೆಕಾಯಿ ಸಿಪ್ಪೆ ಅಂತ ತಗೊಂಡ್ರೆ ಕೆಜಿ 30 ರೂಪಾಯಿ 20 ರೂಪಾಯಿ ಲೆಕ್ಕವಿಲ್ದೇನೆ ಹೇಳ್ತಾರೆ. ಆದ್ರೆ ನಾವು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ತುಂಬಾ ಒಳ್ಳೆ ರೇಟ್ಗೆ, ಕಮ್ಮಿ ರೇಟ್ಗೆ ನಾವು ರೈತರಿಗೆ ಸಪ್ಲೈ ಮಾಡ್ತಾ ಇದೀವಿ ಸರ್. ಸರ್, ಈಗ ಇದರಿಂದ ಕಾನ್ಸಂಟ್ರೇಟ್ ಫೀಡ್ ನ ಉಳಿತಾಯ ಆಗುತ್ತೆ, ಅವ್ರಿಗೆ ಎಕ್ಸ್ಟ್ರಾ ಹಾಕೋದನ್ನ ಅವಶ್ಯಕತೆ ಇಲ್ಲ ಅಲ್ವಾ ಕುರಿ ಮೇಕೆ ಹಸುಗಳಿಗೆ? ಸರ್, ಸೈಲೇಜು ಟಿಎಂಆರ್ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಟಿಎಂಆರ್ ಹಾಕೊಂಡ್ರೆ ಬೇರೆ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಸರ್. ಇದ್ರಲ್ಲೇ ಎಲ್ಲಾ ಮಿಕ್ಸ್ ಇರುತ್ತೆ. ಎಷ್ಟ್ ಹಾಕ್ಬೇಕಪ್ಪ ಅಂದ್ರೆ, ಈಗ ನೀವು ಒಂದು 3 ತಿಂಗಳದ್ದು ಮೇಕೆ ತಂದು ಸಾಕ್ತಾ ಇದೀರಿ ಅಂತಂದ್ರೆ ಒಂದು 600 ಗ್ರಾಮ್ ಹಾಕೊಂಡ್ರೆ ಸಾಕು ಸರ್. ಆಮೇಲೆ ಡೈಲಿ 10 ಗ್ರಾಮ್ ಇಂಪ್ರೂವ್ಮೆಂಟ್ ಜಾಸ್ತಿ ಹಾಕಂತ ಹೋಗ್ಬೇಕು. ನಿಮಗೆ ಒಂದು ತಿಂಗಳಿಗೆ 5 ರಿಂದ 6 kg ಗ್ರೋತ್ ಇಂಪ್ರೂವ್ಮೆಂಟ್ ಇರುತ್ತೆ. ಈಗ ಹಸು ಇದ್ದವ ಹೆಂಗ್ ಹಾಕ್ಬೇಕಪ್ಪ ಅಂತ ಕೇಳ್ತಾನೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಇದನ್ನ 1 ಲೀಟರ್ ಹಾಲ್ಗೆ 3/4 kg ಹಾಕಬೇಕು ಸರ್. 3/4 kg ಹಾಕಬೇಕು. ಇಲ್ಲಪ್ಪ ನನ್ನ ಹತ್ರ ಯಾವ್ದು ಹಸಿರು ಇಲ್ಲ, ಏನು ಇಲ್ಲ, ಬರೀ ಟಿಎಂಆರ್ ಹಾಕತ್ತೇನೆ ಅನ್ಕೊಳ್ಳಿ. ಈಗ ಒಂದು ಹಸು 10 ಲೀಟರ್ ಹಾಲು ಕೊಡುತ್ತೆ ಅನ್ಕೊಳ್ಳಿ. 1/4 kg ಅಂದ್ರೆ ಎಷ್ಟಾಯ್ತು? 750 ಗ್ರಾಮ್. 10 ಲೀಟರ್ ಹಾಲ್ಗೆ 7.5 kg ಟಿಎಂಆರ್ ಹಾಕೊಳ್ಳಿ. ಅದ್ರ ಬಾಡಿ ಮೇಂಟೆನೆನ್ಸ್ ಗೆ 5 ರಿಂದ 8 kg ಹಾಕೊಳ್ಳಿ. ಆಮೇಲೆ ಏನಾದ್ರು ಅವ್ರ ಹತ್ರ ಹಸಿರುಲ್ಲು, ಒಣುಲ್ಲು ಏನೋ ಇದೆ ಅಂತಂದ್ರೆ, ಈಗ 10 ಲೀಟರ್ ಹಾಲ್ಗೆ 7.5 kg ಹಾಕೊಳ್ಳಿ. ಮಿಕ್ಕದ್ ನಿಮ್ಮ ಹತ್ರ ಸೈಲೇಜ್ ಇದೆ, ಒಣುಲ್ ಇದೆ, ಹಸಿರುಲ್ ಇದೆ, ಅದ್ರ ಹಾಕೊಳ್ಳಿ. ನಮ್ಮ ಹತ್ರ ಏನು ಇಲ್ಲ ಅಂತಂದ್ರೆ 3/4 kg 1 ಲೀಟರ್ ಹಾಲ್ಗೆ 5 ರಿಂದ 8 kg ಅದ್ರದ್ದು ಬಾಡಿ ಮೇಂಟೆನೆನ್ಸ್. ಏನು ಕೊಂಡ ಅವಶ್ಯಕತೆ ಇಲ್ಲ ಸರ್. ಆರಾಮಾಗಿ ನೀವು ಡೈರಿಲಿ, ಮೇಕೆದಲ್ಲಿ ಸಕ್ಸಸ್ ಆಗ್ಬೋದು. ನಮ್ಗೆ ಶಿರಾ
ಸರ್ ಎಲ್ಲೆಲ್ಲಿ ಯಾವ ಪ್ರಾಣಿಗಳಿಗೆ ಕೊಡ್ಬೋದು ಸರ್ ಇದನ್ನ? ಸರ್ ಇದನ್ನ ಮೇಕೆಗಳಿಗೆ TMR ನ ಮೇನ್ ಆಗಿ ನಾವು ಫ್ಯಾಟ್ನಿಂಗ್ ದಪ್ಪ ಮಾಡಕ್ಕೆ ಕುರಿ ಮೇಕೆಗಳಿಗೆ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಖಂಡಿತವಾಗೂ ತುಂಬಾ ಉಪಯೋಗ ಆಗುತ್ತೆ. ಅದ್ರ ನಂತರ ಹಸುಗಳಿಗೆ ಯೂಸ್ ಆಗುತ್ತೆ, ಮೇಕೆಗಳಿಗೂ ಆಗುತ್ತೆ, ಕುರಿಗಳಿಗೆ ಯೂಸ್ ಆಗುತ್ತೆ, ಹಂದಿಗಳಿಗೆ ಹಾಕ್ಬೋದು, ಕುದುರೆಗಳಿಗೆ ಹಾಕ್ಬೋದು, ಮೇಕೆಗಳಿಗೆ ಹಾಕ್ಬೋದು, ಒಂಟೆಗಳಿಗೆ ಹಾಕ್ಬೋದು, ಮತ್ತೆ ಏನಂತಾರೆ ಬೊಫೆಲೋ ಎಮ್ಮೆಗಳಿಗೂ ಹಾಕ್ಬೋದು ಸರ್. ಎ ಟು ಝೆಡ್ ಅದ್ರಲ್ಲೂ ಹಾಲಿನ ಪ್ರಮಾಣ ಮತ್ತೆ ಫ್ಯಾಟ್ನಿಂಗ್ ಎಲ್ಲ ಚೆನ್ನಾಗಿ ಬರುತ್ತಲ್ಲ ಸರ್? ಸರ್ ಈಗ ಏನಾಗುತ್ತೆ, ಕೆಲವ್ರು ಏನ್ ಮಾಡ್ತಾರೆ 20 ಲೀಟರ್ ಹಾಲು ಕೂಡ ಹಸು ತಂತಾರೆ, ಅವ್ರ ಏನ್ ಮಾಡ್ತಾರೆ ಸ್ವಲ್ಪ ಸೈಲೇಜ್ ಹಾಕತ್ತಾರೆ, ಸ್ವಲ್ಪ ಹಿಂಡಿ ಹಾಕತ್ತಾರೆ, ಬೇರೆ ಅವ್ರಿಗೆ ಗೊತ್ತಿರೋದ್ ಹಾಕ್ತಾರೆ. ಆದ್ರೆ ಆ ಹಸುಗೆ ಸಪ್ಲಿಮೆಂಟ್ ಹಾಕ್ಬೇಕು, ಮಿನರಲ್ ಮಿಕ್ಸ್ಚರ್ ಹಾಕ್ಬೇಕು, ಅವೇನ್ ಅವ್ರಗಳಿಗೆ ರೈತರುಗಳಿಗೆ ಪಾಪ ಅವ್ರಿಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ. 20 ಲೀಟರ್ ಬತ್ತಾಯ್ತು, ಆಮೇಲೆ 10 ಲೀಟರ್ ಬಂದ್ಬಿಡ್ತು ಅನ್ಬಿಟ್ಟು ಪಾಪ ವೇದನೆ ಪಡ್ತಾರೆ. ಇದ್ರಲ್ಲಿ ಏನಂದ್ರೆ ಎಲ್ಲಾ ಮಿಕ್ಸ್ ಇರುತ್ತೆ ನಿಮ್ಗೆ ನೋಡಿ, ಮಿನರಲ್ ಮಿಕ್ಸ್ಚರ್, ಸಪ್ಲಿಮೆಂಟ್ಸ್, ಬೂಸ, ಎಲ್ಲ ಇರುತ್ತೆ, ಗೊತ್ತಾಗುತ್ತೆ ನೋಡಿ ವೀಕ್ಷಕರು ಹೆಂಗಿದೆ ಅಂತ ಹೇಳಿ. ಸೊ ಆಮೇಲೆ ಇನ್ನೊಂದೇನಂದ್ರೆ ಈ ತರ ಪ್ಯಾಕಿಂಗ್ ಅಲ್ಲೇ ಆಗ್ಬೇಕು. ಎಷ್ಟು ಕೆಜಿ ಸರ್ ಇದು? ಸರ್ 25 ಕೆಜಿ ಬ್ಯಾಗ್. 25 ಕೆಜಿ ಬ್ಯಾಗ್. ಇದನ್ನ ಏನ್ ರೇಟ್ ಅಲ್ಲಿ ಕೊಡ್ತಾ ಇದೀರಿ ಸರ್? ಫಸ್ಟ್ ರೇಟ್ ಹೇಳ್ಬಿಡಿ ನಮ್ ರೈತ ಬಾಂಧವರಿಗೆ. ಸರ್ ಇದೇನಂತಂದ್ರೆ ನಾವು ಸೈಲೇಜ್ ಮಾಡ್ದಂಗೆ ನಾರ್ಮಲ್ ಪ್ರೊಸೀಜರ್ ಅಲ್ಲಿ ಮಾಡಕ್ಕಾಗಲ್ಲ. ಇದಕ್ಕೆ ಆದ ಒಂದು ಪರಿಪೂರ್ಣವಾದ ಎಕ್ವಿಪ್ಮೆಂಟ್ ಅಲ್ಲೇ ಮಾಡ್ಬೇಕು. ನೋಡಿ ಇದು 25 ಕೆಜಿ ಇದೆ, ಈ ಮಷೀನ್ ಅಲ್ಲೇ ಆಗುವಂತದ್ದು. ನಾವು ಸೈಲೇಜ್ ಮಾಡ್ದಂಗೆ ಬೇರೆ ತುಂಬಿಡ್ಕತ್ತೀನಿ ಅಂತಂದ್ರೆ ಎಲ್ಲ ಫಂಗಸ್ ಬಂದು ಒಳಗೇನೆ ಕೊಳ್ತೋಗ್ಬಿಡುತ್ತೆ. ಯಾಕಂದ್ರೆ ಈ ಮಷೀನ್ ಏನಾಗುತ್ತೆ, ಒಳಗಡೆನೆ ಪ್ಯಾಕಿಂಗ್ ಆಗುತ್ತೆ, ಒಳಗಡೆನೆ ಸೀಲಿಂಗ್ ಆಗುತ್ತೆ, ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಒಳಗಡೆನೆ ಸ್ಪ್ರೇ ಆಗುತ್ತೆ. ಎಲ್ಲ ಮಿಕ್ಸಿಂಗ್ ಆಗಿ ಈ ತರ ಬ್ಯಾಗ್ ಆಗಿ ಆಚೆ ಬಂದ್ಬಿಡುತ್ತೆ. ನಾವ್ ಇನ್ನೇನು ಒಳಗಡೆ ಹೋಗಿ ಮಂಚ ಒಂದು ಕೈ ಹಾಕಂತದೇ ಇಲ್ಲ ಅಷ್ಟೇ. ಸರ್ ಈಗ ನೀವು ನೋಡಿ, ಇದನ್ನ ನಾವು ಆಂಧ್ರ ಬೇರೆ ಕಡೆಯಿಂದ ಎಲ್ಲ ತಂದ್ಬಿಟ್ಟು ರೈತರುಗಳಿಗೆ ಪಾವಗಡ, ಶಿರಾ ಕಡೆ ಎಲ್ಲ 22-25 ರೂಪಾಯಿಗೆ ಮಾರ್ತಾ ಇದಾರೆ. ನಾವು ರೈತರಿಗೆ ಮನೆಗೆ 18 ರಿಂದ 20 ರೂಪಾಯಿಗೆ ಡೋರ್ ಡೆಲಿವರಿ ಕೊಡ್ತಾ ಇದೀವಿ ಸರ್. TMR ಬಂದ್ಬಿಟ್ಟು ನೀವೇ ಮ್ಯಾನುಫ್ಯಾಕ್ಚರ್ ಅಂದ್ಮೇಲೆ ನಮ್ ರೈತ ಬಾಂಧವರಿಗೆ ಏನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಿ ಸರ್? ಸರ್ ನೀವು ಬಂದಿರೋದೇ ನಿಮ್ಗೆ ಹೇಳ್ತೀವಿ ನೋಡಿ, ಮಾರ್ಕೆಟ್ ಅಲ್ಲಿ ಇದು 25 ಕೆಜಿ ಬ್ಯಾಗ್ TMR ಬ್ಯಾಗ್ 550 ರೂಪಾಯಿ ನಡೀತಾ ಇದೆ ಸರ್. ನಾವು 490 ರೂಪಾಯಿಂದ ಶುರು ಮಾಡಿದೀವಿ. ಬರೀ 490 ಸರ್. ಒಂದ್ ಸ್ವಲ್ಪ ಟ್ರಾನ್ಸ್ಪೋರ್ಟೇಶನ್ ದೂರ ಇರೋದ್ರಿಂದ ಒಂದು 20-30 ರೂಪಾಯಿ ಹಿಂದೆ ಮುಂದೆ ಆಗುತ್ತೆ. ಬಟ್ ನಮ್ಮ ಸ್ಟಾರ್ಟಿಂಗ್ ರೇಟ್ 490 ರೂಪಾಯಿ ಸರ್. ಈಗ ರೈತ ಬಾಂಧವರಿಗೆ TMR ಬೇಡಿಕೆ ಯಾವ ತರ ಇದೆ ಸರ್? ನಿಮ್ದು ಏನಾದ್ರು ತಗೊಳ್ತಾ ಇದಾರೆ? ಯಾವ ತರ ಮಾರ್ಕೆಟ್ ಇದೆ ಸರ್? ಖಂಡಿತವಾಗೂ ಈಗ ನೋಡಿ, ಕಡಲೆ ಒಟ್ಟು ಆ ಒಟ್ಟು 40 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ವಿಚಿತ್ರ ರೇಟ್ ಗಳು ಕೊಡ್ತಾರೆ ಸರ್. ಬಟ್ ನಾವು ನೋಡಿ ಕಮ್ಮಿ ರೇಟು ಎಲ್ಲ ರೇಟ್ ಅಲ್ಲಿ ಇನ್ನೇನು ತಗೊಳಕೊಂಡೆ ಅವಶ್ಯಕತೆ ಇಲ್ಲ ಸರ್. ಈಗ 4 ತಗೊಳ್ಳೋದು ಹಾಕೋದು ಅಷ್ಟೇ. ತಗೊಳ್ಳೋದು ಒಂದ್ ಪ್ಯಾಕೆಟ್ ಹಾಕಿದ್ರೆ ಅವ್ರ ಕೆಲಸ ಮುಗ್ದೋಯ್ತು. ಬೆಳಿಗ್ಗೆ ಗಾಡಿ ತಗೊಂಡೋಗಿ ಹಿಂಡಿ ತಗೊಂಬಂದೆ, ಲೇಬರ್ ಖರ್ಚು ಉಳಿತೆ, ಲೇಬರು ಬೇಕಾಗಿಲ್ಲ. ಒಬ್ರು ಮನೇಲಿ ಗಂಡ ಹೆಂಡತಿ ಇದ್ರೆ ಅಂದ್ರೆ ಆರಾಮಾಗಿ ಒಂದ್ 50 ಕುರಿ ಮೇಂಟೈನ್ ಮಾಡ್ಬೋದು ಸರ್. ಅಲ್ವಾ? ಹೌದು. ಸೇಲ್ ಯಾವ ತರ ಇದೆ ಸರ್ ಇದ್ರದ್ದು? ಸರ್ ನಾವು ಸೈಲೇಜ್ ಶುರು ಮಾಡಿದ್ದು ಸರ್. ನಮ್ಗೆ ಸೈಲೇಜ್ ಗಿಂತ ಡಿಮ್ಯಾಂಡ್ TMR ಗೆ ಇದೆ. ಏನಕ್ಕೆ ಅಂತಂದ್ರೆ ಒಂದ್ 50 ಹಸುಗಳು, ಒಂದ್ 50 ಮೇಕೆನೋ ಬರೀ ಗಂಡ ಹೆಂಡತಿ ಮೇಂಟೈನ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಬೆಳಗ್ಗೆ ಹೊತ್ತು TMR ಹಾಕ್ಬಿಟ್ಟು ನೀರ್ ಕೊಟ್ಬಿಟ್ರೆ ಬೇರೆ ಇನ್ನೇನು ಕೆಲಸ ಇಲ್ಲ. ಹುಲ್ ಕೊಯ್ಬೇಕು ಅನ್ನಂಗಿಲ್ಲ, ಹಿಂಡಿ ತರಬೇಕು ಅನ್ನಂಗಿಲ್ಲ, ಬೂಸ ತರಬೇಕೇನಿಲ್ಲ. ಒಂದ್ ಬ್ಯಾಗ್ ಹೊಡೆದ ಹಾಕ್ದ ಕೆಲಸ ಮುಗೀತು, ಕ್ಲೀನಿಂಗ್ ಮಾಡ್ಕೊಂಡ್ರೆ ಮುಗೀತು ಸರ್. ಅಷ್ಟೇ, ಗಂಡ ಹೆಂಡತಿ ಇದ್ರೆ ಸಾಕು ಸರ್. ಅಷ್ಟೇ ಅಲ್ವಾ? TMR ಹಾಕೊಂಡು ಹೋಗ್ಬಿಟ್ರೆ ಪ್ರತಿ ಒಂದನ್ನು ಇದರಲ್ಲೇ ಪ್ರೋಟೀನ್ ಎಲ್ಲ ಸಿಗುತ್ತಲ್ಲ? ಎಲ್ಲ ಇದಿರುತ್ತೆ ಸರ್. ಏನು ಬೇರೆ ಏನೇನು ಕೊಂಡ ಅವಶ್ಯಕತೆ ಇಲ್ಲ ಸರ್. ಓಕೆ ಸರ್, ಇದು ಶೇಖರಣೆ ಯಾವ ತರ ಸರ್? ಈಗ ಸೈಲೇಜ್ ಟೈಪ್ ಇರುತ್ತೆ, ಅದು ಎಷ್ಟು ವರ್ಷ ಯೂಸ್ ಮಾಡಬಹುದು ಈ ಪ್ಯಾಕ್ ನ? ಇದು ಸೈಲೇಜ್ ತರನೇ. ಬಟ್ ಒಂದು ಮಾತು ಕಿವಿ ಮಾತು ಏನಪ್ಪಾ ಅಂತಂದ್ರೆ, ಇದು ನಿಮ್ಗೆ ಎಣ್ಣೆ ಪಾಕೆಟ್ ಇದ್ದಂಗೆ. ಒಂದು ಡ್ಯಾಮೇಜ್ ಆಗ್ಬಾರ್ದು, ನೀಟಾಗಿ ಇಟ್ಕೊಬೇಕು. ನೀವು ಅನ್ಲೋಡ್ ಮಾಡ್ಕೊಬೇಕಾದ್ರು ಅಷ್ಟೇ, ಸ್ಟೋರ್ ಮಾಡ್ಬೇಕಾದ್ರು ಅಷ್ಟೇ, ಕ್ಲೀನ್ ಆಗಿ ಒಂದು ಡ್ಯಾಮೇಜ್ ಇಲ್ದೇನೆ ನೀಟಾಗಿ ಇಟ್ಕೊಂಡ್ರೆ 3 ತಿಂಗಳ ತನಕ ಆರಾಮಾಗಿ ಇಟ್ಕೊಬಹುದು ಸರ್. ಏನು ತೊಂದರೆ ಆಗಲ್ಲ. ಡ್ಯಾಮೇಜ್ ಆಯ್ತು ಅಂದ್ರೆ ವೇಸ್ಟ್ ಆಗುತ್ತೆ, ಅದನ್ನ ಉಪಯೋಗಿಸಲೂಬಾರ್ದು. ಯಾಕಂದ್ರೆ ಹಸು ಮೇಕೆಗಳಲ್ಲಿ ಪ್ರಾಬ್ಲಮ್ ಸಮಸ್ಯೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಅದು ಹಿಡ್ದಾಗ ಸ್ಮೆಲ್ ಬರ್ತಾ ಇರುತ್ತೆ, ಹಿಡ್ದಾಗ ಗಮ್ ಅಂತ ಇದ್ರೆ ಆ ಕಡೆ ಸ್ಮೆಲ್ ಬರ್ತಾ ಇದ್ರೆ ತೆಗೆದಾಕಿ ನೀಟಾಗಿ ಶೇಖರಣೆ ಮಾಡಿಕೊಂಡು ನಮ್ ಜವಾಬ್ದಾರಿ. ಶೇಖರಣೆ ನಮ್ ಕೂಡ ಜವಾಬ್ದಾರಿ. ನಾವು ಅನ್ಲೋಡಿಂಗ್ ಟೈಮಲ್ಲಿ ನೀವೇ ನೋಡ್ಕೊಬಿಡಿ. ಏನಾರ ಬ್ಯಾಗ್ ಏನಾರ ಡ್ಯಾಮೇಜ್ ಇತ್ತಾ ಅಲ್ಲೇ ವಾಪಸ್ ಕಳ್ಸ್ಬಿಡಿ. ಅದಾದ್ಮೇಲೆ ನಿಮ್ ಕಡೆಯಿಂದ ಏನಾರ ಡ್ಯಾಮೇಜ್ ಆದ್ರೆ ಅದಕ್ಕೆ ನಾವು ಕರ್ನಾಟಕದಲ್ಲಿ ಯಾವ್ದು ಜಿಲ್ಲೆಯಲ್ಲಿ ಆದ್ರೂ ನಮ್ ರೈತ ಬಂದರು ಕೊಡ್ತಾರೆ ಸರ್? ಎಲ್ಲಾ ಕಡೆ ಕೊಡ್ತಾ ಇದೀವಿ ಸರ್. ಆಂಧ್ರ ಕೊಡ್ತಾ ಇದೀವಿ, ಕರ್ನಾಟಕ, ಕೇರಳ ಎಲ್ಲಾ ಕಡೆ ಕೊಡ್ತಾ ಇದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು ಸರ್, ನಮಸ್ತೆ.